ರಾಜ್ಯಾದ್ಯಂತ ನಾಗರ ಪಂಚಮಿಯ ಸಂಭ್ರಮ ಸಡಗರ ಇವತ್ತು ಮನೆ ಮಾಡ್ತಾ ಇದೆ. ಭಕ್ತರಿಂದ ನಾಗ ದೇವತೆಗೆ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಸಾಗ್ತಾ ಇದೆ. ಬೆಂಗಳೂರಿನ ನಾಗ ದೇಗುಲಗಳಲ್ಲಿ ಹಾಲೆರೆದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಭಕ್ತಾಭಿಮಾನಿಗಳು. ಅದರಲ್ಲೂ ಕೂಡ ಸಿಟಿ ಜನರಂತೂ ಪ್ರಾರ್ಥನೆ ಮೇಲೆ ಪ್ರಾರ್ಥನೆಗಳಾಗ್ತಿದೆ. ನಾಗ ದೇವತೆ ಹಾಗೂ ಶಿವನಿಗೆ ವಿಶೇಷ ಪೂಜೆ, ಅಭಿಷೇಕ, ಹಣ್ಣು ಹೂವು, ಸಿಹಿ ಸೇರಿದಂತೆ ವಿವಿಧ ನೈವೇದ್ಯಗಳನ್ನು ಅರ್ಪಣೆ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಇವತ್ತು ಭಕ್ತ ಸಾಗರವೇ ಬರುತ್ತಿದ್ದಾರೆ. ಪ್ರಮುಖ ಬೆಂಗಳೂರಿನ ದೇವಾಲಯಗಳಲ್ಲಿ ಈ ನಾಗ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿರುವಂತಹ ವಿದುರಾಶ್ವತ್ಥ ಸೇರಿದಂತೆ ಇನ್ನು ಅನೇಕ ದೇವಾಲಯಗಳಲ್ಲಿ ಪೂಜೆ ಆಗ್ತಿದೆ. ನಾಗರ ಪಂಚಮಿಯ ದಿನದಂದು ಈ ಸರ್ಪಗಳ ಸಂರಕ್ಷಣೆ ಹಾಗೂ ಪ್ರಕೃತಿಯೊಂದಿಗೆ ಸಹ ಬಾಳ್ವೆಯ ಸಂದೇಶ ಸಾರುವ ಹಬ್ಬವಾಗಿಯೂ ಕೂಡ ಇದು ಮಹತ್ವ ಪಡ್ಕೊಂಡಿದ್ದು, ಬೆಂಗಳೂರು ಸೇರಿದಂತೆ ನಾಡಿನಾದ್ಯಂತ ವಿವಿಧ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವತ್ತು ಭಕ್ತಿ ಭಾವದಿಂದ ಕೂಡಿರುವಂತಹ ಮಹಾ ನಾಗರ ಪಂಚಮಿಯ ಹಬ್ಬದಲ್ಲಿ ಭಕ್ತಾಭಿಮಾನಿಗಳು ಮುಳುಗಿದ್ದಾರೆ. ನಾಗರ ಪಂಚಮಿ ನಾಡಿಗೆ ಹಬ್ಬ. ಹಿಂದೂಗಳಿಗೆ ಇದು ಅತ್ಯಂತ ದೊಡ್ಡ ಹಬ್ಬ. ಅಣ್ಣ ತಮ್ಮಂದರನ್ನ ಕರೆದು ಒಂದು ಬಂಧನವನ್ನು ಬೆಸೆಯುವಂಥ ಹಬ್ಬ. ನಾಗರಕಟ್ಟೆಗೆ ಹಾಲನ್ನು ಹಾಕಿ ಪಂಚೇಂದ್ರಿಯಗಳಿಗೆ ನಾಗ ದೇವತೆಯನ್ನು ಪೂಜೆ ಮಾಡುವಂಥದ್ದು ಮೊದಲು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದು ಇವತ್ತು ನಡೀತಾ ಇದೆ. ಅಣ್ಣ ತಮ್ಮಂದರನ್ನ ಕರೆದು ಅವರಿಗೆ ಉಡುಗೊರೆ ಉತ್ಸಾಹವನ್ನು ಕೊಡೋದು, ಹಾಗೆ ಅಕ್ಕೆ ತಂಗಿಯರನ್ನು ಕರೆಯೋದು, ಅಣ್ಣ ತಮ್ಮಂದರಿಗೆ ಬೆನ್ನನ್ನು ತೊಳೆಯೋದು, ಅವರು ಇಡೀ ಜೀವನದಲ್ಲಿ ಸುಖವಾಗಿರಲಿ ಅಂತ ಹೇಳಿ ನಾಗದೇವತೆಯನ್ನು ಪ್ರಾರ್ಥನೆ ಮಾಡೋದು ಇದು ಬಹಳ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಶ್ರಾವಣ ಮಾಸದ ಮೊದಲನೇ ಹಬ್ಬ ಬಂದು ಈ ನಾಗರ ಪಂಚಮಿ. ಸೊ ನಮ್ಮ ನಾಡ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಹಿಂದೂ ಸಾಂಪ್ರದಾಯಿಕ ಪ್ರಕಾರ ಶ್ರಾವಣ ಮಾಸದ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಬರೋಕ್ಕಿಂತ ಮುಂಚೆ ನಾಗರ ಪಂಚಮಿ ಬರುತ್ತೆ. ಸೊ ಅಮ್ಮ ಹೇಳ್ದಂಗೆ ದೊಡ್ಡವರು ಅಣ್ಣ ತಂಗಿ, ಅಕ್ಕ ತಮ್ಮ ಈ ಒಂದು ಬಾಂಧವ್ಯನ ಒಂದು ಒಳ್ಳೆ ಸ್ಟ್ರಾಂಗೆಸ್ಟ್ ಮಾಡುವಂತ ಒಂದು ಹಬ್ಬ. ಸೊ ನಾಗರ ಪಂಚಮಿ. ಸೊ ಎಲ್ಲರೂ ಬಂದು ಉತ್ತಕ ಹಾಲೆರೆದು ದೇವರ ಆಶೀರ್ವಾದ ಪಡಿತಿದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.